ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ದಕ್ಷಿಣ ಭಾರತೀಯ ಪಾಕಪದ್ಧತಿಯು ಅದರ ಸುವಾಸನೆ ಮತ್ತು ಸ್ವಾದಿಷ್ಟ ರುಚಿಗೆ ತುಂಬಾ ಹೆಸರುವಾಸಿಯಾಗಿದೆ. ಕೆಲವು ಭಕ್ಷ್ಯಗಳು ತುಂಬಾ ಹೆಚ್ಚು ಕ್ಯಾಲರಿಗಳನ್ನು ಹೊಂದಿದ್ದರೆ ಇನ್ನೂ ಕೆಲವು ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುತ್ತವೆ. ಲಘು ಉಪಹಾರ, ಆರೋಗ್ಯಕರ ತಿಂಡಿಗಳ ಜೊತೆಗೆ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರಿಗೆ ದಕ್ಷಿಣ ಭಾರತೀಯ ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುವ ಆಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಡ್ಲಿಯು ಚಟ್ನಿ ಅಥವಾ ಸಾಂಬಾರಿಲ್ಲದೆ ಪ್ರತಿ ಇಡ್ಲಿ ಸರಿಸುಮಾರು 39 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಇಡ್ಲಿ ಎಂಬುದು ಹುದುಗಿಸಿದ ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ಬೇಯಿಸಲಾಗುತ್ತದೆ. ಇದು ಕಡಿಮೆ ಕ್ಯಾಲರಿಗಳನ್ನು ಹೊಂದಿದ್ದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಉಪ್ಮಾವು ಸುಮಾರು 150 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಉಪ್ಮಾ ಎಂಬುದು ಒಣ ಹುರಿದ ರವೆಯಿಂದ ತಯಾರಿಸಿದ ಖಾರದ ತಿಂಡಿಯಾಗಿರುತ್ತದೆ. ಇದಕ್ಕೆ ಮಸಾಲೆಗಳು, ತರಕಾರಿಗಳು ಮತ್ತು ಕೆಲವೊಮ್ಮೆ ಬೀಜಗಳನ್ನು ಸಹ ಸೇರಿಸಿ ಮಾಡಲಾಗುತ್ತದೆ. ಇದೊಂದು ಪೌಷ್ಟಿಕ ಉಪಹಾರ ಆಯ್ಕೆಯಾಗಿದ್ದು ಅದು ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಪೆಸರಟ್ಟು ಸುಮಾರು 100 ರಿಂದ 120 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಈ ಸಾಂಪ್ರದಾಯಿಕ ಪ್ಯಾನ್ಕೇಕ್ ಅನ್ನು ಮೂಂಗ್ ದಾಲ್ ಮತ್ತು ಅಕ್ಕಿ ಹಿಟ್ಟಿನಿಂದ ತಯಾರಿಸಲಾಗುತ್ತದೆ. ಇದು ಪ್ರೋಟೀನ್, ಫೈಬರ್ ಮತ್ತು ಕಡಿಮೆ ಕ್ಯಾಲರಿಗಳಲ್ಲಿ ಸಮೃದ್ಧವಾಗಿದೆ. ಇದನ್ನು ಸಾಮಾನ್ಯವಾಗಿ ಶುಂಠಿ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿಯೊಂದಿಗೆ ಬಡಿಸಲಾಗುತ್ತದೆ. ರಾಗಿ ದೋಸೆಯು ಸುಮಾರು 80 ರಿಂದ 100 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ರಾಗಿ ದೋಸೆಯನ್ನು ರಾಗಿ ಮತ್ತು ಉದ್ದಿನ ಬೇಳೆಯಿಂದ ತಯಾರಿಸಲಾಗುತ್ತದೆ. ಹಿಟ್ಟನ್ನು ಸ್ಥಿರತೆಗೆ ಒದಗಿಸಲಾಗುತ್ತದೆ ಮತ್ತು ತೆಳುವಾದ ಕ್ರೇಪ್ ಆಗಿ ಬೇಯಿಸಲಾಗುತ್ತದೆ. ಇದು ಗ್ಲುಟನ್ ಮುಕ್ತವಾಗಿದೆ, ಹೆಚ್ಚಿನ ಫೈಬರ್ ಮತ್ತು ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ. ತರಕಾರಿ ಸಾಂಬಾರ್ ಸುಮಾರು 60 ರಿಂದ 80 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಸಾಂಬಾರ್ ಒಂದು ಸುವಾಸನೆಯ ಲೆಂಟಿಲ್ ಆಧಾರಿತ ಸ್ಟ್ಯೂ ಆಗಿದ್ದು ಡ್ರಮ್ಸ್ಟಿಕ್, ಕ್ಯಾರೆಟ್ ಮತ್ತು ಆಲೂಗಡ್ಡೆಗಳಂತಹ ತರಕಾರಿಗಳನ್ನು ಇದಕ್ಕೆ ಸೇರಿಸಲಾಗುತ್ತದೆ. ಇದು ಕಡಿಮೆ ಕ್ಯಾಲರಿಗಳನ್ನು ಹೊಂದಿದ್ದು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತದೆ ಮತ್ತು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ. ಕರಿಬೇವಿನ ಪುಡಿ ಪ್ರತಿ ಚಮಚಕ್ಕೆ ಸರಿಸುಮಾರು 20 ರಿಂದ 30 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಕರಿಬೇವಿನ ಪುಡಿ ಹುರಿದ ಉದ್ದಿನ ಬೇಳೆ, ಕರಿಬೇವಿನ ಎಲೆಗಳು ಮತ್ತು ಮಸಾಲೆಗಳಿಂದ ಮಾಡಿದ ಒಣ ಚಟ್ನಿ ಪುಡಿಯಾಗಿದೆ. ಇದು ಹೆಚ್ಚಿನ ಕ್ಯಾಲರಿಗಳನ್ನು ಸೇರಿಸದೆಯೇ ಭಕ್ಷ್ಯಗಳಿಗೆ ಪರಿಮಳವನ್ನು ಸೇರಿಸುತ್ತದೆ. ಕುಯಿ ಪಣಿಯಾರಂ ಸುಮಾರು 50 ರಿಂದ 60 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಕುಯಿ ಪಣಿಯಾರಂ ಹುದುಗಿಸಿದ ಅಕ್ಕಿ ಮತ್ತು ಮಸೂರ ಹಿಟ್ಟಿನಿಂದ ತಯಾರಿಸಿದ ಖಾರದ ಪಡ್ಡು. ವಿಶೇಷ ಬಾಣಲೆಯಲ್ಲಿ ಬೇಯಿಸಲಾಗುತ್ತದೆ. ಇವು ತುಂಬಾ ಹಗುರವಾಗಿರುತ್ತವೆ, ಜೀರ್ಣಿಸಿಕೊಳ್ಳಲು ಸುಲಭ ಮತ್ತು ಲಘು ಉಪಹಾರವಾಗಿ ಆನಂದಿಸಬಹುದು. ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.